ನನ್ನ ಮಗಳು ವಿಡಿಯೋ ಮಾಡ್ಬಿಟ್ಲು, ಒಂದು ಲೈವ್ ಬಿಟ್ಬಿಟ್ಲು. ಧರ್ಮಸ್ಥಳದ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಅತ್ಯಾಚಾರದ ಊರು ಇದು ಅಂತ ಬಿಟ್ಲು ಅಲ್ವಾ. ನನ್ನ ಮಗಳು ಬಿಟ್ಲು. ನನ್ನ ರಾಜಾರೋಶ್ವ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆನೂ ಇಲ್ಲ, ಹೆಣ್ಮಕ್ಳು ರೇಪಿಸ್ಟ್ ಆಗ್ತಾರದ್ರಿಂದ ಸುಳ್ಳು ಮಕ್ಕಳದಿಂದ ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬೆಲೆ ಅನ್ನೋದಿಲ್ಲ. ನನ್ನಂತ 3 ಕಾಸಿನ ಹೆಂಗ್ಸು ಸಹ ಬಾಳ್ಮೆ ಬಾಳಲ್ಲ ಅಂತ 3rd ಕ್ಲಾಸ್ ಬಾಳ್ಮೆನ ಹೆಂಗ್ಸು ಬಾಳಲ್ಲ. ಇವ್ರು ಮಾಡೋ ಹಡ್ನಾಡಿ ಕೆಲಸ, ಸಣ್ಣಡಿ ಕೆಲ್ಸಕ್ಕೆ ಆ ದೇವತಾ ಮನುಷ್ಯನ ಹೆಸರಾಳೋಗುತ್ತಾ? ಹೊಟ್ಟೆ ಉರ್ದು ಆ ದೇವತಾ ಮನುಷ್ಯನ ನಾವು ಬೈತೀವ? ಇವ್ರು ಮಾಡ್ತಾರ ಹಣಡಿ ಕೆಲ್ಸಕ್ಕೆ. ಯಾರೋ ಪಾಪ ದೇವರಾ ಕೂತಿರೋ ವ್ಯಕ್ತಿ ಹೆಸರನ್ನ ನಾವು ತಗೋತೀವಿ. ಅಂತ ದೇವತಾ ಮನುಷ್ಯನ ಹೆಸರು ಹಾಳು ಮಾಡಕ್ಕಿಂತ ಲೋಫರ್ಗಳೇ ತಾನೆ ಕಾರಣ. ನಮ್ಮಂತ ಸಾವಿರಾರು ಜನ ಭಕ್ತರು ಅಲ್ಲಿ ಹೋಗಿದ್ಕೆ ಒಂದು ಧರ್ಮಸ್ಥಳನ ಹೆಸರು ಉಳ್ಕೊಂಡೈತೆ. ಇನ್ನು ಅಂತ ಉಳಿಯೋ ಹೆಸರನ್ನ ಹಾಳು ಮಾಡ್ತಾರೆ ನನ್ನ ಮಕ್ಳಿಂದ. ಧರ್ಮಸ್ಥಳದಲ್ಲಿ ಇಷ್ಟು ವರ್ಷ ಹೆಗ್ದೇವ್ರ ತಾಂಡವ ಆಡಿದ್ರು, ಆದ್ರೆ ಇವಾಗ ಶಿವ ತಾಂಡವ ಆಡೋ ಸಮಯ ಬಂದಿದೆ. ಹಾಳೆಲ್ಲ ಮಾಡ್ಬಿಟ್ಟು ಪಾಪ ಏನೂ ಗೊತ್ತಿಲ್ಲದ ದೇವತಾ ಮನುಷ್ಯನ್ಗೆ ಪಟ್ಟ ಕಟ್ತಾರೆ ಇವ್ರು. ಏನೂ ಗೊತ್ತಿಲ್ಲದಂತ ವೀರೇಂದ್ರ ಹೆಗ್ದೇವ್ರ ಹೆಸರಿಗೆ ಮಸಿ ಬೆಳಿತಾವ್ರಿ ಇವ್ರು. ಧರ್ಮಸ್ಥಳ ಜನತೆಯಿಂದ ಆಗಿಲ್ಲ, ವೀರೇಂದ್ರ ಹೆಗ್ದೇವ್ರ ಕಡೆಯಿಂದ ಆಗಿಲ್ಲ, ಮಂಜುನಾಥನಿಂದ ಆಗಿಲ್ಲ. ಮಂಜುನಾಥ ಅಣ್ಣಪ್ಪ ಸ್ವಾಮಿಯಿಂದ ನನ್ನ ಮನೆ ಬೆಳೆದೈತೆ. ಇವತ್ತು ಆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನನ್ನ ನಂಬಿರೋದಕ್ಕೆ ಇವತ್ತು ನಾನು ಈ ಮಟ್ಟಕ್ಕೆ ಕೂತಿದ್ದೀನಿ. ಅವ್ರನ್ನ ನಂಬಿರೋದಕ್ಕೆ ನಾನು